ನಮಸ್ಕಾರ ಸ್ನೇಹಿತರೆ, ನಾವು ಹೊಂಟೀವಿ ಇವತ್ತು ಮದ್ರಿಕಿಟ್ಟು ಜೇವರಿಗೆ. ಏನಪ್ಪ ವಿಶೇಷ ಅಂತಂದ್ರೆ ಜೇವರಿಗೆಯಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ. ಆ ಪ್ಲೇಸ್ನ ತೋರಿಸ್ತೀನಿ. ಹೋಗಕ್ಕೆ ಮುಂಚೆ ನೋಡಿ, ಇಲ್ಲಿ ರೋಡಲ್ಲಿ ಒಂದು ಬಸ್ಸು ಪ್ರಾಬ್ಲಮ್ ಆಗಿತ್ತು. ಆ ಬಸ್ಸಲ್ಲಿರೋಂಥ ಪ್ರಯಾಣಿಕರಿಗೆ ಬೇರೆ ವ್ಯವಸ್ಥೆ ಮಾಡ್ಬೇಕಂತ ಇನ್ನೊಂದು ಬಸ್ಸು ತರಿಗೇಸಿದ್ದು ಆ ಬಸ್ಸಲ್ಲಿ ಪ್ರತಿಯೊಬ್ಬರು ಕೂಡ ಹೋದ್ರು. ಆಮೇಲೆ ಹೋಗ್ಬೇಕಾದ್ರೆ ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ. ಅಲ್ಲಿ ಪೆಟ್ರೋಲ್ ಹಾಕಬೇಕಂತ ಹಾಕ್ಬೇಕಾದ್ರೆ ಅಲ್ಲಿ ಒಂದು ಹುಡುಗ ನಾವು ವಿಡಿಯೋ ಮಾಡೋ ವಿಷಯ ಭಾಳ ಆಶ್ಚರ್ಯ ಆಗಿಬಿಟ್ಟ. ಆಶ್ಚರ್ಯ ಅಂತಂದ್ರೆ ಗಾಬರಿ ಆಗಿಬಿಟ್ಟ. ಗಾಬರಿ ಆದ ತಕ್ಷಣ ನಾವೇನು ಮಾಡಿದ್ವಿ, ಪೆಟ್ರೋಲ್ ಹಂಗೆ ಮುಂದೆ ಬರ್ತಾ ಬರ್ತಾ ಜೇವರಿಗೆ ಹತ್ತತ್ರನೇ ಬಂದ್ಬಿಟ್ವಿ. ಜೇವರಿಗೆ ಆದಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಒಳ್ಳೆ ವಿಶೇಷ, ಮಿನಿ ವಿಧಾನಸೌಧ ಅಂತ ಇಷ್ಟ ಆಗಿದೆ. ರೈಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು ನಿಮಗೆಲ್ಲ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅಲ್ಲಿ ಕೂಡ ಹೋದಿವಿ. ನೋಡಿ ನೆಕ್ಸ್ಟ್ ನಾ ಒಂದು ಒಳ್ಳೆ ಪ್ಲೇಸ್ ನಿಮ್ಗೆ ತೋರ್ಸ್ಲಕ್ಕೆ ಹೋಗ್ತಾ ಇದ್ದೀನಿ ನಾನು. ಪ್ರತಿಯೊಬ್ಬರು ಯಾರಾದರೂ ಜೇವರಿಗೆ ಅವರು ನೋಡ್ತಾ ಇದ್ದರೆ ಜೇವರಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇಲ್ಲಿ ನಮಗೆ ಪರಿಚಯ ಒಬ್ಬರು ಜೆರಾಕ್ಸ್ ಅಂಗಡಿ ಇತ್ತು, ಅಲ್ಲಿ ಹೋಗಿಸಿಂದ ಅವ್ರಿಗೆ ಭೇಟಿಯಾದ್ವಿ. ಭೇಟಿಯಾಗಿಸಿಂದ ಜೆರಾಕ್ಸ್ ಇದ್ದು ಯಾವ ಥರ ಜೆರಾಕ್ಸ್ ಮಾಡ್ತಾರೆ ಅಂತ ಕೇಳಿದ್ವಿ ಅವರಿಗೆ. ಅವ್ರು ಹೇಳಿದ್ರು ಎಲ್ಲ ಥರ ಜೆರಾಕ್ಸ್ ಮಾಡ್ತೀವಿ ಅಂತ ಕೇಳಿದ್ವಿ. ಅದೇ ಆದ ತಕ್ಷಣ ನಾವೇನು ಮಾಡಿದ್ವಿ, ಆಮೇಲೆ ಇಲ್ಲಿ ಕಲ್ಕತ್ತಾ ಮಹಾಲಕ್ಷ್ಮಿ ದೇವಾಲಯ ಅಂತ ನೆನಪು ಬಂತು. ಆ್ಯಕ್ಚುಲಿ ಹೆಸರು ಕೇಳಿದ್ವಿ. ವರ್ಷಗೊಂದ್ಸಲ ಅಲ್ಲಿ ಜಾತ್ರೆ ಭಾಳ ಅದ್ದೂರಿಯಾಗಿ ಆಗುತ್ತಂತ. ನಾನಂತರೂ ನೋಡಿರಲಿಲ್ಲ. ಒಂದು ವರ್ಷ ಹೋಗಿದ್ದೆ ನಾನು ಒಂದು ಟೈಮಲ್ಲಿ. ಅವಾಗ ನಾನು ರೋಡಲ್ಲಿ ನಿಂತು ಅಷ್ಟೇ ನೋಡಿದ್ದೆ, ಆದ್ರೆ ಗುಡಿ ನೋಡಿರಲಿಲ್ಲ. ಈಗ ನಾವು ಬಂದಿವಿ ಜೇವರಿಗೆಯಲ್ಲಿರುವಂಥ ಕಲ್ಕತ್ತಾ ಮಹಾಲಕ್ಷ್ಮಿ ದೇವಾಲಯಕ್ಕೆ. ನೋಡಿ, ದೇವರ ಮುಂದೆ ಅಲ್ಲಿ ವಯಸ್ಸಾದವರೆಲ್ಲ ಯಾವ ಥರ ಕುಂತಿದ್ದಾರೆ ನಳ್ಳಿಯಲ್ಲಿ, ಆಯಾಸವನ್ನು ಕಳೆಯುತ್ತಿದ್ದಾರೆ. ಅಂದ್ರೆ ಆರಾಮಾಗಿ ನಳ್ಳಿಗೆ ಕುಂತಿಗೆಸಿಂದು ಮಾತುಕತೆ ಕುಂತಿದ್ದಾರೆ. ಆ್ಯಕ್ಚುಲಿ ನಮಗೆ ಭಾಳ ಖುಷಿ ಆಯ್ತು ಇಲ್ಲಿರೋಂಥ ವ್ಯವಸ್ಥೆ ನೋಡಿದ್ವಿ. ಪಕ್ಕದಲ್ಲೆಲ್ಲ ರೂಮಿನ ವ್ಯವಸ್ಥೆ. ಆಮೇಲೆ ಇಲ್ಲಿ ನೋಡಿ, ದೇವರಲ್ಲಿ ಒಬ್ಬರು ಅಮ್ಮರಲ್ಲಿ ಪೂಜೆ ಮಾಡ್ತಾ ಇದ್ರು. ನಾವು ಬೆಳ್ಕೋಬೇಕಂದ್ರೆ ಹಂಗೆ ಒಳಗಡೆ ಹೊಂಟಿದ್ವಿ. ಹೋಗ್ತಾ ದೂರಿಂದನೇ ಒಂದ್ಸಲ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿಗೇಸಿಂದ ಆಮೇಲೆ ಹತ್ರ ಹೋಗಿಸಿ ಒಂದು ಸ್ವಲ್ಪ ಪ್ರಸಾದ ಗೀಸಾದ ತೊಗೋಬೇಕಂದ್ಗೇಸಿಂದ ಹೋಗಿಸಿಂದ ದೇವ್ರಿಗೆಲ್ಲ ಬಿಡ್ಕೊಂಡಿವಿ. ಗೇಸಿಂದ ಆಮೇಲೆ ಅವ್ರ ಅಮ್ಮವ್ರು ಹೊರಗಡೆ ಬಂದ್ಗೇಸಿಂದ ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡ್ಗೇಸಿಂದ ಮತ್ತೆ ಇನ್ನೊಂದ್ಸಲ ನಮಸ್ಕಾರ ಮಾಡಿಗೇಸಿಂದ ಗುಡಿ ಎಲ್ಲ ಒಂದ್ಸಲ ಕುಂತಿಗೇಸಿಂದ ನೋಡ್ತಾ ಇದ್ವಿ ಯಾವ ಥರ ಇದೇಸಿ. ಫಸ್ಟ್ ಟೈಮ್ ಇಲ್ಲಿ ಗುಡಿ ಒಳಗಡೆ ಬಂದಿರೋದು. ಜೇವರಿಗೆ ಎಷ್ಟು ಸಲ ಬಂದಿವಿ ಅಂದರೆ ಅಲ್ಲೇ ಹೊರಗಡೆ ಕುಂತಿಗೇಸಿಂದ ನೋಡಿ ಹೋಗ್ತಿದ್ವಿ. ಆದ್ರೆ ಗುಡಿ ಎಲ್ಲಾರಂತ ಗೊತ್ತಿರಲಿಲ್ಲ. ಹಾಗೆ ಹುಡ್ಕೊಂತ ಬಂದಿವಿ. ಆಮೇಲೆ ಗೊತ್ತಾಯ್ತು ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಈ ಥರ ಇದೆ ಅನ್ನೋ ಗೇಸಿ ಅನ್ಕೊಂಡ್ವಿ. ಯಾರಾದರೂ ಬೇರೆ ಕಡೆಯಿಂದ ದೇವಾಲಯಕ್ಕೆ ಬರ್ತೀನಿ ನೋಡ್ತಿನವ್ರು ಕೂಡ ಬರ್ಬೋದು. ಒಳ್ಳೆ ಚೆನ್ನಾಗಿದೆ ಗುಡಿ ಕೂಡ. ಅಲ್ಲಿ ಒಂಥರ ನೆಮ್ಮದಿ ಅನ್ನಿಸ್ತದೆ. ಮೈಂಡ್ ಕೂಡ ಟೆನ್ಷನು ಆಯಾಸ ಅನ್ನಿಸೋದಿಲ್ಲ. ಆರಾಮಾಗಿ ಕುಂತಿಗೇಸಿಂದು ರೆಸ್ಟ್ ಮಾಡಿ ಕೂಡ ಹೋಗ್ಬೋದು. ನಾವು ಬೇರೆ ಒಂದು ಕೆಲಸಕ್ಕೆ ಹೋಗಿದ್ವಿ, ಅದರಲ್ಲಿ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ, ಹೋಗ್ಬೇಕು ಅನಿಸಿತ್ತು. ಹೋದ್ವಿ, ನಮಸ್ಕಾರ ಮಾಡಿಸಿ ನೆಕ್ಸ್ಟ್ ಆದರೆ ದೇವರು ಹಿಂದ್ಗಡೆನೆ ಇನ್ನೊಂದಲ್ಲಿ ದೇವಸ್ಥಾನ ಇತ್ತು, ಆಂಜನೇಯ ಟೆಂಪಲ್ಲು. ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಹೋದ ತಕ್ಷಣ ಆಂಜನೇಯ ಬಂದ. ಆಮೇಲೆ ನೆಕ್ಸ್ಟು ಕೂಡ ರಾಮ ಲಕ್ಷ್ಮಣದೊಂದು ಫೋಟೋ ಕಾಣ್ತಾ. ಆಮೇಲೆ ಇಲ್ಲಿ ಗಣೇಶನ ಫೋಟೋ ಕೂಡ ಇಟ್ಟರು. ಆಮೇಲೆ ಒಳಗೋಗಿಸಿಂದ ಇಲ್ಲಿ ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋಬೇಕಂತ ಏನು ಮಾಡಿದ್ವಿ, ಒಳಗಡೆ ಹೋದ್ವಿ. ಒಗಟಿಗೆಲ್ಲ ಒಂದು ಸ್ವಲ್ಪ ಪ್ರಸಾದ ಕೂಡ ಇಟ್ಟಿದ್ದಾರೆ. ಆಮೇಲೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿಗೇಸಿಂದ ಪ್ರಸಾದ ಒಂದು ಸ್ವಲ್ಪ ಕೈಲಿ ತೊಗೊಂಡು ತಿಂದಿಗೇಸಿಂದ ಸುತ್ತ ಎಲ್ಲ ನೋಡ್ತಾ ಇದ್ದೆ. ಗಣೇಶನದು ಮೂರ್ತಿ ಕೂಡ ಇಟ್ಟಿದ್ದರು. ಆಮೇಲೆ ಸುತ್ತ ಕಡೆ ಎಲ್ಲ ನೋಡ್ತಿದ್ದೆ. ಅಲ್ಲಿ ಮೇಲ್ಗಡೆ ಮತ್ತು ಆಂಜನೇಯನ ಫೋಟೋ, ಆಮೇಲೆ ರಾಮನ ಫೋಟೋ ಕೂಡ ಇತ್ತು. ಅದನ್ನೆಲ್ಲ ನೋಡ್ಬಿಟ್ಟು ಮತ್ತು ಆಮೇಲೆ ಇಲ್ಲಿ ಆಂಜನೇಯಂದು ಚಾಲೀಸ್ ಇತ್ತು, ಅದೆಲ್ಲ ಫೋಟೋ ನೋಡಿದ್ವಿ. ಆಲ್ಮೋಸ್ಟ್ ಇದನ್ನೆಲ್ಲ ಯಾರು ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.